ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಫೈನಲಿ ಕೀರ್ತಿ ವೈಷ್ಣು ಮತ್ತು ಲಕ್ಷ್ಮಿ ನಡುವೆ ಬಂದೇ ಬಿಟ್ಲು. ಹಾಗಿದ್ರೆ ಇಲ್ಲಿ ಕೀರ್ತಿಯ ಬಣ್ಣ ಬಯಲಾಗುತ್ತಾ, ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕಾವೇರಿಯವ್ರಿಗೆ ಸತ್ಯ ಗೊತ್ತಾಗೋಗಿದೆ. ಇಲ್ಲಿ ಕೀರ್ತಿ ತಲೆ ಕೆಟ್ಟಿದೆ, ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಆ ಕೀರ್ತಿ ತಲೆ ಕೆಟ್ಟಿದೆ ಅನ್ನೋದನ್ನು ಮನೆಯವ್ರಿಗೆ ಗೊತ್ತು ಮಾಡಿದ್ರೆ ಖಂಡಿತವಾಗ್ಲೂ ಲಕ್ಷ್ಮಿ ಆಟ ನಡೆಯೋದಲ್ಲ. ಇನ್ನೇನೇ ಇದ್ರೂ ನನ್ನಾಟ ಶುರು ಮಾಡ್ಕೋಬಹುದು. ಲಕ್ಷ್ಮಿ ಆಗುತ್ತೆ. ಲಕ್ಷ್ಮಿ ಕೀರ್ತಿ ಇಬ್ಬರು ಕೂಡ ಸೇರಿಕೊಂಡು ನಾಟಕ ಮಾಡಿ ನನ್ನನ್ನು ಜೈಲಿಗೆ ಕಳಿಸಿದ್ರ, ನೋಡ್ತಾರೆ ಏನು ಮಾಡ್ತೀನಿ ಅಂತ ನಿಮಗೆ ಅಂತ ಹೇಳಿ ಕಾವೇರಿ ಪಕ್ಕ ಪ್ಲಾನ್ ಮಾಡಿಕೊಂಡುತ್ತೆ. ಮನೆಗೆ ಕೆಲಸದವಳಾಗಿ ಇಲ್ಲಿ ಚಿಂಗಾರಿನ ಕಳಿಸ್ಕೊಡ್ತಾರೆ. ಇಲ್ಲಿ ಗಂಗಕ್ಕಂಗೆ ಆಕ್ಸಿಡೆಂಟ್ ಮಾಡಿ ಕಾಲು ಮುರಿ ಹೋಗಿ ಮಾಡಿರೋದು ಕೂಡ ಚುಂಗಾರಿನೇ. ಬಿಕಾಸ್ ಗಂಗಕ್ಕಂಗೆ ಏನಾದ್ರು ಆಕ್ಸಿಡೆಂಟ್ ಆದರೆ ಮನೆ ಕೆಲಸ ಮಾಡೋಕ್ಕೆ ಯಾರೂ ಇಲ್ಲ ಅಂತ ಹೇಳಿ ಹುಡುಕ್ಬೇಕಾದ್ರೆ ತಾನು ಹೋಗಿ ಕೆಲಸಕ್ಕೆ ಸೇರ್ಕೋಬಹುದು ಅಂತ. ಅದೇ ರೀತಿಯಾಗಿ ಪಕ್ಕ ಪ್ಲಾನ್ ಮಾಡಿ ಅಜ್ಜಿಗೂ ಕೂಡ ಕಾಲ್ಚಾರಿ ಬೀಳೋ ಟೈಮಲ್ಲಿ ಚಿಂಗಾರಿ ಅಜ್ಜಿಗೆ ಕ್ಲೋಸ್ ಆಗಿ ಅಜ್ಜಿ ಬಂದು ಇವರನ್ನೇ ಕೆಲಸಕ್ಕೆ ಇಟ್ಕೊಳ್ಳೋಣ ಅಂತ ಹೇಳೋದ್ರ ಮುಖಾಂತರ ಇಲ್ಲಿ ಚಿಂಗಾರಿಯಲ್ಲಿ ಕೆಲಸಕ್ಕೆ ಸೇರ್ಕೋತಾರೆ. ಈ ಕಡೆ ಗಂಗಕ್ಕಂಗಂತೂ ತುಂಬಾ ಅನುಮಾನ ಇದೆ. ಏನದು ನನ್ನ ಕೈಕಾಲು ಮುರಿಯೋಕ್ಕೂ ಅಜ್ಜಿ ಜಾರು ಬೀಳೋದಕ್ಕೂ ಈ ಚಿಂಗಾರಿ ಇಲ್ಲಿಗೆ ಬರೋದಕ್ಕೆ ಏನೋ ಸಮಥಿಂಗ್ ಏನೋ ಇದೆಯಲ್ಲ ಅಂತ ಹೇಳಿ ಲಕ್ಷ್ಮಿ ಹತ್ರ ಕೂಡ ಹೇಳ್ತಾರೆ. ಈ ಕಡೆ ಲಕ್ಷ್ಮಿಗೂ ಕೂಡ ಒಂದು ಕ್ಷಣ ಅದೇ ರೀತಿ ಅನಿಸುತ್ತೆ. ಈ ಕಡೆ ಚಿಂಗಾರಿ ಅಂತೂ ನನ್ನ ಟ್ರೈನಿಂಗ್ ಪೀರಿಯಡ್ ಆಗುತ್ತೆ, ಅದನ್ನು ನೋಡಿ ನಾನು ಚೆನ್ನಾಗಿ ಅಡುಗೆ ಮಾಡ್ತೀನಿ ಇಲ್ವಾ ಅಂತ ಡಿಸೈಡ್ ಮಾಡಿ ಅಲ್ಲಿ ತನಕ ನನಗೊಂದು ಸಿಂಪಲ್ ಸ್ಯಾಲ್ರಿನ ಕೊಡಿ ಅಂತ ಕೂಡ ಹೇಳಿರ್ತಾರೆ. ಜೊತೆಗೆ ಈ ಕಡೆ ಲಕ್ಷ್ಮೀನ ಕರ್ಕೊಂಡು ಸುಪ್ರೀತಾ ಕೀರ್ತಿ ಮನೆಗೆ ಹೋಗ್ತಾರೆ. ಬಿಕಾಸ್ ಕೀರ್ತಿ ಏನು ಅನ್ನೋ ಬಂಡವಾಳನ ಬಿಚ್ಚಿಡೋದು ಅವರ ಇಂಟೆನ್ಷನ್ ಆಗಿರುತ್ತೆ. ಅದೇ ಕಾರಣಕ್ಕೆ ಕೀರ್ತಿ ನಾಟಕ ಮಾಡ್ತಿದ್ದಾಳೆ. ಅವಳು ಇನ್ನೋಸೆಂಟ್ ಅಲ್ಲ, ಮಗು ಮನಸ್ಸಿನವಳು ಕೂಡ ಅಲ್ಲ. ಖಂಡಿತವಾಗ್ಲೂ ನಿನ್ನ ಮತ್ತು ವೈಷ್ಣವ್ ನಡುವೆ ಬಂದು ನಿಮ್ಮಿಬ್ಬರ ನಡುವೆ ಸಂಬಂಧನ ಹಾಳು ಮಾಡಬೇಕು ಅನ್ನೋದು ಅವಳ ಇಂಟೆನ್ಷನ್ ಆಗಿದೆ ಅಂತ ಹೇಳಿ ಬಾ ತೋರಿಸ್ತೀನಿ ಅಂತ ಹೇಳಿ ಲಕ್ಷ್ಮಿನ ಕರ್ಕೊಂಡು ಬರ್ತಾರೆ. ಮೊದಲಲ್ಲಿ ಲಕ್ಷ್ಮಿಗೂ ಕೂಡ ಶಾಕ್ ಆಗುತ್ತೆ. ಬಿಕಾಸ್ ಸಖಿಯ ಸಾಂಗ್ ಕೀರ್ತಿ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತಾಳೆ. ಬಟ್ ನಂತರ ಆಕೆ ಡ್ಯಾನ್ಸ್ ಮಾಡೋದು ಟೆಡ್ಡಿ ಜೊತೆ. ಇದನ್ನು ನೋಡಿದೆ ಮಗು ಮನಸ್ಸು ಯಾಕೆ ರೀತಿ ನಾಟಕ ಮಾಡ್ತಿದ್ರು, ಆ ಸಾಂಗ್ ಕೇಳಿದ್ರು ಹಾಡು ಡ್ಯಾನ್ಸ್ ಮಾಡ್ತಿದ್ದಾರೆ ಅಷ್ಟು, ಅದರಲ್ಲಿ ಯಾವುದೇ ರೀತಿ. ನಂತರ ಈ ಕಡೆ ಲಕ್ಷ್ಮಿ ಮತ್ತು ವೈಷ್ಣವ್ ಇದೇ ರೀತಿ ಮಾತಾಡಬೇಕಿದ್ರೆ ಅಷ್ಟರಲ್ಲಿ ಚಿಂಗಾರಿ ಬರ್ತಾರೆ. ಚಿಂಗಾರಿ ಬಂದಿದೆ. ಓ ವೈಷ್ಣವ್ ಅಣ್ಣ ನೀವು ಕೂಡ ಇದ್ದೀರಾ, ಲಕ್ಷ್ಮಿ ಕಂಗೆ ಕಷಾಯ ತೊಗೊಂಡು ಬಂದೆ, ತೊಗೊಳ್ಳಿ ನೀವು ಕುಡೀರಿ ಅಂದಾಗ ಇಲ್ಲಪ್ಪ ನನಗೇನು ಕೂಡ ಬೇಡ ಅಂತ ಹೇಳ್ತಾರೆ. ಏನಪ್ಪ ಈ ಮನುಷ್ಯ ಏನು ಕೂಡ ಬೇಡ ಅಂತಿದ್ದಾನೆ, ಇವನು ಹೇಗಪ್ಪ ಇಲ್ಲಿಂದ ಸಾಕಾಕೋದು, ಇಲ್ಲಾಂದರೆ ನನ್ನ ಕೆಲಸ ಹಾಳಾಗಿಬಿಡುತ್ತಲ್ಲ ಅಂತ ಅನ್ಕೋತಿದ್ದಾಗೆ ಅದು ಸ್ಟೋರ್ ರೂಮಲ್ಲಿ ಕಾಕ್ರೋಚ್ ಇದೆ. ಅದನ್ನು ನೋಡಿದ್ರೆ ನನಗೆ ತುಂಬಾ ಭಯ ಆಗುತ್ತೆ. ಗಂಗಕ್ಕನ ಕೇಳೋಣ ಅಂದರೆ ಪಾಪ ಕೈ ಕಾಲು ಮುರಿದು ಹೋಗಿದೆ, ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಲಕ್ಷ್ಮಕ್ಕ ನೀವೇ ಸ್ವಲ್ಪ ಜಿಳ್ಳೆ ಹುಳನ ಓಡಿಸ್ಬಿಡ್ತಾರ ಅಂದಾಗ ಏನು ಹೇಳ್ತಿದ್ರ ಚಿಂಗಾರಿ ಅವರ, ಏನು ಹೇಳ್ತಿದ್ರ ಸುಬ್ಬಿ ಅಂತ ಹೆಸರಿಟ್ಕೊಂಡಿರ್ತಾರೆ. ಸೋಡಿ ಏನು ಹೇಳ್ತಿದ್ರ ಸುಬ್ಬಕ್ಕ ನೀವು, ಲಕ್ಷ್ಮಿಯವ್ರು ಹೋಗೋದಾ, ಈಗಲೇ ತಡ ಆಗಿದೆ, ಇದನ್ನು ಮಾಡ್ಕೊಂಡು ಕೂತ್ಕೊಂಡ್ರೆ ಬೆಳಗ್ಗೆ ಆದರೂ ಅವ್ರು ರೂಮಿಗೆ ಬರೋದಿಲ್ಲ ಅಷ್ಟೇ, ನಾನೇ ಹೋಗಿ ಅದನ್ನು ಮಾಡ್ತೀನಿ, ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದೆ, ಈಗ ಹೋಗಿ ಜಿಲ್ಲೆ ಹೊಡ್ಸೋಕತ್ತೆ, ಸರಿ ನಾನು ಹೋಗ್ತೀನಿ ಅಂತ ಹೋಗ್ತಾರೆ. ಅಬ್ಬಾ ಹೋದ್ನಲ್ಲ ನನ್ನ ಕೆಲಸ ಸಲೀಸು ಅಂತ ಅನ್ಕೋತಿದ್ರೆ ಬಂದಿದ್ದ ಬಿಕ್ಕಳಿಕೆ ಶುರು ಆಗಿಬಿಡುತ್ತೆ. ಹಾಗಾಗಿ ಲಕ್ಷ್ಮಿ ಕೊಟ್ಟಿರೋ ಕಷಾಯನ ತಾನೇ ಕುಡಿದ್ಬಿಡ್ತಾರೆ. ಎಲ್ಲ ಎಡವಟ್ಟಾಯ್ತಲ್ಲಪ್ಪ, ಏನಪ್ಪ ನೀವು ಯಾಕೆ ಸರ್ ಕುಡಿದ್ರಿ ಅಂತ ಸುಬ್ಬಿ ಅವ್ರು ಹೇಳ್ತಿದ್ರೆ, ಯಾಕೆ ನಾನು ಕುಡಿಬಾರ್ದು ಅಂತ ಕೇಳ್ತಿದ್ದಾರೆ. ಈ ಕಡೆ ಲಕ್ಷ್ಮಿ ಅವ್ರು ಯಾಕೆ ಕುಡಿಬಾರ್ದು ಅಂದಾಗ ಅದು ಹಾಗಲ್ಲ, ಅವ್ರು ಬೇಡ ಅಂತ ಹೇಳಿದ್ರಲ್ವ, ನಿಮಗೋಸ್ಕರ ಮಾಡ್ಕೊಂಡು ಬಂದಿದ್ನಲ್ವ ಅದಕ್ಕೋಸ್ಕರ ಅಂದಾಗ ಪರವಾಗಿಲ್ಲ, ನಾನು ಕುಡಿಲಿಲ್ಲ ಅಂದರೆ ಏನೂ ಆಗೋದಿಲ್ಲ ಅಂತ ಹೇಳ್ತಾರೆ. ನಂತರ ಈ ಕಡೆ ಲಕ್ಷ್ಮಿ ಬನ್ನಿರಿ ನಾನು ನಿಮ್ಮ ಜೊತೆ ಮಾತಾಡಲೇಬೇಕು ಅಂತ ವೈಷ್ಣವ್ ಲಕ್ಷ್ಮಿನ ಕರ್ಕೊಂಡು ಬರ್ತಾರೆ. ವೈಷ್ಣವ್ ಹೀಗೆಗೂ ಆಡ್ತಿದ್ದಾರೆ, ನೆಟ್ಟಿಗೆ ಓಡಾಡ್ತಿಲ್ಲ. ಈ ಕಡೆ ಲಕ್ಷ್ಮಿಗಂತೂ ಯಾಕೆ ಈ ರೀತಿ ಆಡ್ತಿದ್ರೆ, ಮತ್ತೆ ಬಂದಿರೋ ರೀತಿ ಏನಾಯಿತು ನಿಮಗೆ, ಯಾಕೆ ಸರಿಯಾಗಿ ನಡೀತಿಲ್ಲ, ಏನಾಗಿದೆ ಅಂತ ಹೇಳ್ತಿದ್ರೆ ಈ ಕಡೆ ಮತ್ತೆ ಯಾರಿರ್ತಕ್ಕಂಥ ವೈಷ್ಣವ್ಗೆ ಈ ಕಡೆ ಲಕ್ಷ್ಮಿ ಏನು ಹೇಳ್ತಿರೋದು ಗೊತ್ತಾಗ್ತಿಲ್ಲ. ಈ ಕಡೆ ಯಾಕ್ರಿ ಹೇಳ್ರಿ, ಏನಾದರೂ ಮಾತಾಡ್ರಿ, ನಾವು ವಾಕಿಂಗ್ ಹೋಗೋಣವಾ ಅಂತ ಹೇಳಿ ವಾಕಿಂಗ್ ಹೋಗ್ತಿದ್ದಾರೆ. ಈ ಕಡೆ ಬೇಡ ನಿಮ್ಮ ಮನೆಗೆ ಹೋಗೋಣ ಅಂತ ಹೇಳಿದ್ರು ಕೂಡ ಇಲ್ಲಿ ವೈಷ್ಣವ್ ಬಿಡ್ತಾನೆ ಇಲ್ಲ. ಅದರ ನಡುವೆ ಆತ ಕಡೆ ಕಾವೇರಿಯವರು ನಾನು ನೆಮ್ಮದಿ ಸೆಂಟರ್ಗೆ ಹೋಗಬೇಕು ಮಗುತೊಮ್ಮೆ ಅಂತ ಹೇಳ್ತಿದ್ದಾರೆ. ಕರ್ಕೊಂಡು ಹೋಗೋದಿಲ್ಲ ಅಂದಾಗ ಒಂದು ಸರಿ ಕರ್ಕೊಂಡು ಹೋಗಿರೋ ಜಾಗಕ್ಕೆ ಮಗುತೊಮ್ಮೆ ಕರ್ಕೊಂಡು ಹೋಗೋದಿಲ್ಲ ಅಂತ ಪುಷ್ಪ ಕೂಡ ಹೇಳ್ತಾರೆ. ಹಾಗಂತ ನಾನು ಸುಮ್ಮನಿರೋಕ್ಕಾಗೋದಿಲ್ಲ, ನಾನು ನೆಮ್ಮದಿ ಸೆಂಟರ್ಗೆ ಹೋಗಲೇಬೇಕು ಅಂದಾಗ ಹೌದಾ ಹೋಗಲೇಬೇಕು ಅಂತ ಹೇಳಿದ್ರೆ ಅದು ಚೆನ್ನಿಯಿಂದ ಮಾತ್ರ ಸಾಧ್ಯ, ಚೆನ್ನಿ ನಾವು ಕೇಳ್ಕೊಂಡ್ರೆ ಕೆಲಸ ಆಗ್ಬೋದು ಅಂತಾರೆ. ಈ ಕಡೆ ಚೆನ್ನಿ ಮುಂದೆ ಕೈ ಕಟ್ಟಿ ಕೂರೋದಕ್ಕೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಕಾವೇರಿಯವ್ರಿಗೆ. ಬಟ್ ಅವರ ಅನಿವಾರ್ಯ ಪರಿಸ್ಥಿತಿ ಹಾಗಿದೆ. ಕಾವೇರಿಯವ್ರು ಕೂಡ ತಮ್ಮ ಕೆಲಸ ಆಗಬೇಕು ಅಂದರೆ ಯಾರು ಕಾಲ್ನಾರು ಕಟ್ತಾರೆ, ಯಾರು ಕೈನಾರು ಕಟ್ತಾರೆ, ಅದರಲ್ಲಂತೂ ಎರಡನೇ ಮಾತೇ ಇಲ್ಲ. ಹಾಗಾಗಿ ಇಲ್ಲಿ ಚೆನ್ನಿ ಹತ್ರ ಬಂದೇ ಬಿಡ್ತಾರೆ ಕಾವೇರಿಯವರು. ಚೆನ್ನಿ ಅಂತೂ ಆ ಕಡೆ ಯಾರ್ದೋ ಜೊತೆನೆ ಫಲಪ್ರದರ್ಶನ ಮಾಡ್ತಿದ್ದಾರೆ, ಕೈಯಲ್ಲಿ ಸೋಲಿಸ್ತಿದ್ದಾರೆ. ಅವರ ಸಹಚರರೆಲ್ಲ ಜೈಕಾರ ಹಾಕ್ತಾ ಇದ್ರೆ ಈ ಕಡೆ ಕಾವೇರಿಯವ್ರು ಬರ್ತಾರೆ. ಏನಿದು ನೀನು ಬಂದುಬಿಟ್ಟಿದ್ಯಾ, ಎಷ್ಟೊಂದೆಲ್ಲ ಹಾರಾಡ್ತಿದ್ದ, ಏನು ನನ್ನ ಮುಂದೆ ಬಂದಿದ್ಯಾ, ಹೋ ನೀನು ನೋಡ್ತಿದ್ರೆ ಗೊತ್ತಾಗ್ತಿದೆ ನನ್ನ ಹತ್ರ ನಿಂದೇನೋ ಕೆಲಸ ಆಗಬೇಕಲ್ವ, ಅದಕ್ಕೆ ಬಂದಿದ್ಯಾ, ಏನಾಗಬೇಕು ಹೇಳು ಅಂತ ಕೇಳ್ತಾರೆ. ಅದು ನಾನು ನೆಮ್ಮದಿ ಸೆಂಟರ್ಗೆ ಮತ್ತೆ ಹೋಗಬೇಕಾಗಿದೆ ಅಂದಾಗ ಹೌದಾ
ಹೋಗಬೇಕಾ? ಹಾಗಿದ್ರೆ ನನ್ನಿಂದ ಎಲ್ಲ ಸಾಧ್ಯ ಆಗುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ನನ್ನಿಂದ ಈ ಕೆಲಸ ಆಗಬೇಕು ಅಂದರೆ ನಾನು ಹೇಳೋ ಕೆಲಸ ಮಾಡಬೇಕು ಅಂತಾರೆ. ಏನು ಅಂದಾಗ ಬಂದುಬಿಟ್ಟು ನನ್ನ ಹತ್ರ ಪ್ರದರ್ಶನ ತೋರಿಸ್ಬೇಕು, ನೀನು ತೋರಿಸಿದ್ರೆ ಮಾತ್ರ ನಿನ್ನ ಕೆಲಸ ಆಗೋದು, ನಿನ್ನ ಜೊತೆ ನನಗೆ ಆಡಬೇಕು ಅಂತ ಅನ್ನಿಸ್ತದೆ, ಬಂದು ಕುತ್ಕೋ ಅಂತ ಹೇಳ್ತಿದ್ದಾರೆ. ಕಾವೇರಿಯವರು ಇನ್ನೇನು ಕರ್ಮಕಾಂಡ ಕೆಲಸ ಆಗಬೇಕು, ಕಾರ್ಯವಾಸಿ ಕತ್ತೆ ಕಾಡಿ ಇಡಿ ಅಂದರೂ ಕೂಡ ಹಿಡಿಯೋಕೆ ರೆಡಿಯಾಗಿರೋ ಕಾವೇರಿಯವರು ಈ ಕಡೆ ಬಂದಿದ್ದೆ ಬಲ ಪ್ರದರ್ಶನ ತೋರಿಸೋದಕ್ಕೆ ಚೆನ್ನಿ ಮುಂದೆ ಕುತ್ಕೋತಾರೆ. ಈ ಕಡೆ ಕಾವೇರಿಯವರು ಚೆನ್ನಿ ಜೊತೆ ಆಟ ಆಡೋಕೆ ಹೇಳಿದ್ರೆ ಕೈಯನ್ನು ಎಸಕ್ತಿದ್ದಾರೆ ಚೆನ್ನಿ. ಹಾಗಂದು ಮಾತ್ರಕ್ಕೆ ಕಾವೇರಿ ಜಯಶಾಲಿ ಆಗೋದಿಲ್ವಾ ಅಂತ ಹೇಳಿದ್ರೆ ಖಂಡಿತ ಆದರೂ ಆಗಬಹುದು, ಅವರ ಬಲವನ್ನು ಕೂಡ ತೋರಿಸ್ಬೋದು. ಬುದ್ಧಿಯಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರ್ತಕ್ಕಂಥ ಕಾವೇರಿ ಬಲದಲ್ಲೂ ಸ್ಟ್ರಾಂಗ್ ಅನ್ನೋದಕ್ಕೆ ಉತ್ತರ ಸಿಗಬೇಕಾಗಿದೆ. ಅದರ ನಡುವೆ ಮತ್ತೆ ನೆಮ್ಮದಿ ಸೆಂಟರ್ಗೆ ಹೋಗ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಇದು ಎಲ್ಲದರ ನಡುವೆ ಅತ್ತ ಕಡೆ ಸುಬಿ ಪ್ಲ್ಯಾನ್ ಫ್ಲಾಪ್ ಆಗಿದೆ. ಅಯ್ಯೋ ಇವನು ಯಾವನೋ ಬಂದು ನನ್ನ ಪ್ಲ್ಯಾನೆಲ್ಲ ಎಡ್ವರ್ಟ್ ಮಾಡ್ದೆ, ಇವತ್ತು ಲಕ್ಷ್ಮಿನ ಹೇಗೋ ಬಾಯ್ ಬಿಡಿಸೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಎಲ್ಲನೂ ಕೂಡ ಎಡ್ವರ್ಟ್ ಮಾಡಿಬಿಟ್ನಲ್ಲಪ್ಪ ಅಂತ ತಲೆ ಕೆಚ್ಕೋತಾರೆ. ನಂತರ ಹೀಗೆ ವಾಕಿಂಗಲ್ಲಿ ಬರ್ತಿರ್ತಕ್ಕಂಥ ವೈಷ್ಣವ್ಗೆ ಪಾನಿಪುರಿ ತಿನ್ನಬೇಕು ಅನಿಸುತ್ತೆ, ಇಲ್ಲಿ ಪಾನಿಪುರಿ ಅಂಗಡಿ ಇದೆ ಕೊಡಿಸ್ರಿ ನನಗೆ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ರ, ಕ್ಲೋಸ್ ಆಗಿದೆ ಹೇಗೆ ಕೊಡಿಸೋದು ಅಂದಾಗ, ಯಾಕೆ ಕೊಡ್ಸೋಕ್ಕಾಗಲ್ಲ ನಿಮ್ಮ ಕೈಯಿಂದ? ಎಲ್ಲ ಕೊಡ್ಸೋಕ್ಕಾಗುತ್ತೆ ಕಣ್ರಿ ನಿಮ್ಮ ಕೈಯಿಂದ, ಸುಮ್ಮನೆ ಕೊಡಿಸ್ರಿ ನೀವು. ಟೀ ಸ್ಟಾಲ್ ಮುಂದೆ ಟೀನ ಕೊಡ್ಸೋಕ್ಕಾಗತ್ತೆ, ಟೀ ಬೇಕು ಅನ್ನೋಕ್ಕಾಗುತ್ತೆ? ಕ್ಲೋಸ್ ಆಗಿರೋ ಟೀ ಸ್ಟಾಲ್ನ ಓಪನ್ ಮಾಡಿ ಟೀ ಕುಡಿಯೋಕ್ಕಾಗುತ್ತೆ? ಇದು ನಿಮ್ಮಿಂದ ಆಗೋದಿಲ್ವಾ? ಹೊಡಿರಿ ನೀವೇ ಕೊಡ್ರಿ ನನಗೆ ಪಾನಿಪುರಿನ ಅಂತಾಗೆ ಅಲ್ಲೇ ಇರೋ ಕಲ್ಲಲ್ಲಿ ಬೀಗ ತೆಗ್ದಿದ್ದೆ. ಈ ಕಡೆ ಓಪನ್ ಮಾಡಿದ್ರೆ ಏನೂ ಇಲ್ಲ ರೀ ಕೊಡೋದಕ್ಕೆ ಅಂದಾಗ, ಏನು ನಾವೇನು ಹೈವೇ ಹೋಟೆಲ್ ಮುಂದೆ ನಿಂತಿದ್ವಾ ಎಲ್ಲ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿ ಕೊಡಿಸ್ರಿ, ಖಾರ ಪಾನಿಪುರಿ ಕೊಡಿ, ಚಳಿ ಇದೆ ಸೂಪವಾಗಿರುತ್ತೆ ಅಂತ ವೈಷ್ಣವಿ ಹೇಳ್ತಿದ್ದಾರೆ. ಸರಿ ಆಯಿತು, ಬೇಗ ತಿನ್ಕೊಡಿ, ಓನರ್ ಬಂದರೆ ನಮ್ಮನ್ನ ಕೈಕಾಲು ಮುರಿದಾಕ್ತಾರೆ ಅಷ್ಟೇ ಅಂತ ಹೇಳಿ ಇರೋದ್ರಲ್ಲೇ ಎಲ್ಲನೂ ಕೂಡ ಮಾಡಿ ಪಾನಿಪುರಿ ಕೊಡ್ತಿದ್ದಾಳೆ. ಒಂದೊಂದು ಪುರಿ ಕೊಡ್ತಾ ಇದ್ರು, ಅಲ್ಲಿ ವೈಷ್ಣವ್ ತಿಂತಿಲ್ಲ, ಖಾಲಿ ಆಗ್ತಿದೆ, ಹೇಗಪ್ಪ ಇದು ಸಾಧ್ಯ, ಎಲ್ಲ ಕೂಡ ಖಾಲಿ ಆಗ್ತಿದೆಯಲ್ಲ ಅಂತ ಅನ್ಕೋತಿದ್ದಾರೆ. ತದನಂತರ ಲಕ್ಷ್ಮಿ ಕೊಡ್ತಿದ್ರೆ ನಾನು ತಿಂತಾನೆ ಇಲ್ಲ ಕಣ್ರಿ, ಆದರೂ ಕೂಡ ಖಾಲಿ ಆಗ್ತಿದೆ ಅಂದಾಗ ಸುಮ್ಮನೆ ತಮಾಷೆ ಮಾಡಬೇಡಿ, ಸುಮ್ಮನೆ ತಿನ್ನಿ ಅಂತ ಹೇಳಿದಾಗ ಒಂದೇ ಒಂದು ಪಾನಿಪುರಿ ತಿನ್ನೋದು ಇನ್ನೊಂದು ಸತಿ ಕೊಡುವಷ್ಟು ಖಾಲಿ ಆಗುತ್ತೆ. ಲಕ್ಷ್ಮಿಗೂ ಕೂಡ ಆಶ್ಚರ್ಯ ಆಗುತ್ತೆ, ಇದೇನಿದು ಇವ್ರು ತಿನ್ನಲೇ ಇಲ್ಲ, ಖಾಲಿ ಆಯ್ತಲ್ಲ ಅಂತ. ಹಾಗಾಗಿ ಹೋಗಿ ನೋಡಿದ್ರೆ ಅಲ್ಲಿ ಕೀರ್ತಿ ಎಲ್ಲನೂ ಬಂದು ಗೊಳಮ್ ಅಂತಿದ್ದಾಳೆ. ಕೀರ್ತಿನ ನೋಡ್ತಿದ್ದಾಗೆ ಕೀರ್ತಿ ಬಂದಿದ್ದೆ ಸರ್ಪ್ರೈಸ್ ಕೊಡ್ತಾಳೆ. ನೀನು ಯಾಕೆ ಇಲ್ಲಿಗೆ ಬಂದ? ಯಾವಾಗಲೂ ನಮ್ಮಿಬ್ಬರ ನಡುವೆ ಯಾಕೆ ಬರ್ತೀಯ ನೀನು? ಹೋಗೋಕ್ಕಿರ್ತೀನಿ, ಸರಿ ಇಲ್ಲ ನೀನು ಗುಡ್ ಗರ್ಲ್ ಆಗಿದ್ರೆ ಇಲ್ಲಿಂದ ಹೋಗ್ತಾ ಇರು ಅಂತ ವೈಷ್ಣವಿ ಹೇಳ್ತಿದ್ರೆ, ಈ ಕಡೆ ಲಕ್ಷ್ಮಿ ಯಾವಾಗ ಬಂದ್ರಿ ನೀವು ಕೀರ್ತಿ ಅವರ ಅಂತ ಹೇಳಿದಾಗ, ನೀವಿಬ್ಬರು ಬರ್ತಾ ಇದ್ರಾ, ಆಗ ನೀವು ಎಲ್ಲ ಹೋಗ್ತಿದ್ರಾ ಅಂತ ನೋಡೋದಕ್ಕೆ ನಾನು ಕೂಡ ಬಂದುಬಿಟ್ಟೆ, ಪಾನಿಪುರಿ ತಿಂತ ನನಗೂ ಕೂಡ ಇಷ್ಟ ಆಯಿತು, ಎತ್ಕೊಂಡು ತಿಂದ್ಬಿಟ್ಟೆ ಅಂತ ಹೇಳ್ತಾರೆ. ಯಾವಾಗಲೂ ಲಚ್ಚಿ ಜೊತೆನೇ ಈ ಕೊಂಬೆ ಇರಬೇಕು ಅಂತ ಕೀರ್ತಿ ಹೇಳ್ತಿದ್ರೆ, ಇವಳು ನನ್ನ ಹೆಂಡತಿ ಅಂತ ಹೇಳ್ತಿದ್ದಾರೆ. ಈ ಕಡೆ ಕೀರ್ತಿ ಹೆಂಡತಿ ಅಂದರೆ ಏನು, ಲಕ್ಷ್ಮಿ ಇವಳು ನನ್ನ ಬೆಸ್ಟ್ ಫ್ರೆಂಡ್, ಯಾವಾಗಲೂ ನಾನು ಅವಳ ಜೊತೆನೇ ಇರಬೇಕು, ನಿನಗೆ ಯಾರು ಇಷ್ಟ ಲಕ್ಷ್ಮಿ, ನಿನಗೆ ನಾನೇ ಅಲ್ವಾ ಅಂತ ಹೇಳಿ ಕೀರ್ತಿ ಹೇಳ್ತಿದ್ದಾಳೆ. ಈ ಕಡೆ ಲಕ್ಷ್ಮಿಗೆ ಏನು ಹೇಳಬೇಕು ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ನನಗಿಬ್ಬರು ಇಷ್ಟನೇ ಅಂತಿದ್ದಾರೆ. ಇಲ್ಲೂ ಕೂಡ ಕೀರ್ತಿ ವೈಷ್ಣವ್ ಮತ್ತು ಲಕ್ಷ್ಮಿ ನಡುವೆ ಬಂದಿದ್ದಾಯಿತು. ಹಾಗಿದ್ರೆ ಇಲ್ಲಿ ಲಕ್ಷ್ಮಿ ಕೂಡ ವೈಷ್ಣವ್ ಮುಂದೆ ಎಲ್ಲ ಸತ್ಯ ಹೇಳುವ ಸಮಯ ಬಂದಾಗಿದೆ, ಸತ್ಯದ ಅನಾವರಣ ಆಗ್ತದೆ. ಇಲ್ಲಿ ಕೀರ್ತಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಕಾರಣಕ್ಕೆ ಕಾವೇರಿಯಿಂದ ಬಾಯಿ ಬಿಡಿಸ್ಬೇಕು ಅಂತ ತಾನು ದಿವ್ಯದ ರೀತಿ ನಾಟಕ ಮಾಡಿದ್ದು, ಆತ್ಮವೊಂದು ಸೇರ್ಕೊಂಡಿದೆ ಅನ್ನೋ ಹಾಗೆ ನಟಿಸಿದ್ದು ಎಲ್ಲವನ್ನ ಕೂಡ ಇಲ್ಲಿ ಲಕ್ಷ್ಮಿ ವೈಷ್ಣವ್ ಮುಂದೆ ಅನಾವರಣಗೊಳಿಸ್ತಿದ್ದಾರೆ. ವೈಷ್ಣವ್ಗೆ ಯಾವುದು ಕೂಡ ನೆನಪಲ್ಲಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಮತ್ತಿರೋದ್ರಿಂದಾಗಿ ಮತ್ತಲ್ಲೇ ಕೇಳ್ತಿದ್ದಾನೆ ವೈಷ್ಣವ್. ಹಾಗಿದ್ರೆ ಮತ್ತೆ ಇಳಿದು ಬಿಡುತ್ತಾ ಸತ್ಯ ಕೇಳ್ತಿದ್ದಾಗೆ ಅನ್ನೋದನ್ನು ಕೂಡ ನೋಡಬೇಕಾಗಿದೆ. ಕೀರ್ತಿ ಬಂದಿದ್ಲು, ಹಾಗಿದ್ರೆ ಕೀರ್ತಿ ಏನಾದ್ಲು, ಸುಪ್ರೀತಾ ಕಾರುಣ್ಯ ಬಂದು ಏನಾದರೂ ಕರೆದುಕೊಂಡು ಹೋಗೇ ಬಿಟ್ರ? ಇಲ್ಲೆಲ್ಲ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಎಲ್ಲಿ ಅವರಿಬ್ಬರು ಕ್ಲೋಸ್ ಆಗಬೇಕು ಅಂದ್ಕೊಳ್ಳೋಷ್ಟರಲ್ಲಿ ಕೀರ್ತಿ ಹಾಜರಾಗ್ತಿದ್ದಾಳೆ. ಹಾಗಿದ್ರೆ ಮತ್ತೆ ಕೀರ್ತಿ ವೈಷ್ಣವ್ ನಾವು ಪಡ್ಕೊಳ್ಳೇಬೇಕು ಅಂತ ಡಿಸೈಡ್ ಮಾಡಿದ್ದೆ. ನೀರ್ವಾದಾರಿಯಲ್ಲಿ ಹೋದರೆ ಲಕ್ಷ್ಮಿಯಿಂದ ಪಡ್ಕೊಳ್ಳೋದು ಅಸಾಧ್ಯ, ಯಾಕಂದರೆ ಲಕ್ಷ್ಮಿ ಒಪ್ಕೊಳ್ಳಲ್ಲ ಅಂತ ಗೊತ್ತಿರೋದ್ರಿಂದಾಗಿ ಇಂಡೈರೆಕ್ಟಾಗಿ ಲಕ್ಷ್ಮಿನೇ ಕೀರ್ತಿಗೆ ವೈಷ್ಣವ್ನ ಬಿಟ್ಕೊಡ್ಬೇಕು ಅನ್ನೋ ರೀತಿ ಮಾಡಿ ಲಕ್ಷ್ಮಿನ ಲಾಕ್ ಮಾಡೋಕ್ಕೆ ಕೀರ್ತಿ ಏನಾದರೂ ಹೈಡ್ರಾಮಾ ಮಾಡ್ತಿದ್ದಾರಾ ಅಂತ ಅನ್ನಿಸ್ತಿದೆ. ಹಾಗಿದ್ರೆ ಮುಂದೇನಾಗುತ್ತೆ? ಆ ಕಡೆ ಕಾವೇರಿ ನೆಮ್ಮದಿ ಸೆಂಟರ್ಗೆ ಹೋಗ್ತಾರಾ, ಈ ಕಡೆ ಕೀರ್ತಿ ನಾಟಕ ಮಾಡ್ತಿದ್ದಾಳ ಇಲ್ವಾ ಅನ್ನೋ ಸತ್ಯ ಬಯಲಾಗುತ್ತೆ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡಿ.